ರಾತ್ರಿ ಏಕಾಂತದಲ್ಲಿ ಇದ್ದಾಗ ಸಡನ್ನಾಗಿ ಎಚ್ಚರವಾಯಿತು. ಆಗ ನನ್ನ ಎದುರಿಗೆ ಇದ್ದ ಸೌಂದರ್ಯ ರಾಶಿಯನ್ನು ನೋಡಿ ನನ್ನ ಹೃದಯ ಪ್ರೀತಿಯಿಂದ ಕಂಪಿಸಿತು. ನನ್ನ ಪ್ರೀತಿಯ ಹೆಂಡತಿ ಸಂಪೂರ್ಣವಾಗಿ ಬೆತ್ತಲಾಗಿ ನಿಂತಿದ್ದಾಳೆ. ಅವಳು ನಾನು ಮಲಗಿದ್ದೇನೆ ಅಂತ ಅಂದುಕೊಂಡಿದ್ದಾಳೆ. ಆದರೆ ನನ್ನ ಕೈಯಲ್ಲಿ ತಡೆಯಲು ಸಾಧ್ಯವಾಗಲಿಲ್ಲ. ಮುಂದೆ ಹೋದೆ. ಆದರೆ ನನ್ನ ಹೆಸರು ಕೃಷ್ಣ. ಅಪ್ಪ ಅಮ್ಮನ ಮುದ್ದಿನ ಮಗ. ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ಅಪ್ಪ ಅಮ್ಮ ಅವರ ಗೆಳತಿಯ ಮಗಳನ್ನು ನನಗೆ ಇಷ್ಟವಿಲ್ಲದಿದ್ದರೂ ಮದುವೆ ಮಾಡಿಸಿದರು. ನಾನು ನನ್ನ ಕಾಲೇಜಿನಲ್ಲಿ ಓದುತ್ತಿದ್ದ ಶ್ವೇತಾಳನ್ನು ಪ್ರೀತಿಸುತ್ತಿದ್ದೆ. ಮನೆಯಲ್ಲಿ ಯಾರೂ ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಂಡಿಲ್ಲ. ಕೋಪಕ್ಕೆ ನನ್ನ ಹೆಂಡತಿಯ ಜೊತೆ ಚೆನ್ನಾಗಿರಲಿಲ್ಲ. ದಿನಗಳು ಕಳೆದಂತೆ ನಮ್ಮಿಬ್ಬರ ಅಂತರ ಜಾಸ್ತಿ ಆಗುತ್ತಾ ಹೋಯಿತು. ಮನೆಯಲ್ಲಿ ಎಲ್ಲರೂ ನನಗೆ ಬುದ್ಧಿ ಹೇಳಲು ಬಂದರು. ಆದರೆ ಯಾರ ಮಾತನ್ನೂ ಕೇಳದೆ ಬಣ್ಣದ ಚಿಟ್ಟೆ ಶ್ವೇತಾಳ ಹಿಂದೆ ಹೋಗುತ್ತಿದ್ದೆ. ಒಂದು ದಿನ ರೆಡ್ ಹ್ಯಾಂಡ್ ಆಗಿ ನನ್ನ ಹೆಂಡತಿ ನಮ್ಮಿಬ್ಬರನ್ನು ಹಿಡಿದಳು. ನಂತರ ನಿನ್ನ ಜೊತೆ ಬದುಕಲು ಸಾಧ್ಯವಿಲ್ಲ, ಡೈವೋರ್ಸ್ ಕೊಡು ಅಂತ ಹಠ ಹಿಡಿದಳು. ಡೈವೋರ್ಸ್ಗೆ ಕೋರ್ಟಿನಲ್ಲಿ ನಡೆಯುತ್ತಿದೆ. ಅಮ್ಮ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾಳೆ. ಡೈವೋರ್ಸ್ ತೆಗೆದುಕೊಂಡಿಲ್ಲವಾದರೆ ಅವಳ ಆರೋಗ್ಯ ಸರಿ ಹೋಗುತ್ತದೆ ಏನು. ಸ್ವಲ್ಪ ದಿನದಲ್ಲೇ ಡೈವೋರ್ಸ್ ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಶ್ವೇತಾಳಿಗೆ ಹೇಳಿದರೆ ಅವಳು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಬದಲಿಗೆ ಅವಳು ನನ್ನನ್ನು ಬೈಯುತ್ತಾಳೆ, ಈಗಲೇ ಮದುವೆ ಆಗು ಅಂತ. ಅಮ್ಮನ ಆರೋಗ್ಯ ಬೇರೆ ಸರಿಯಿಲ್ಲ. ಸಂಬಂಧಿಕರೆಲ್ಲ ನನ್ನನ್ನು ಬೈಯುತ್ತಿದ್ದಾರೆ. ಆದರೂ ಕೂಡ ನಾನು ಶ್ವೇತಾಳನ್ನು ಪ್ರೀತಿಸುತ್ತಿದ್ದೇನೆ. ನನ್ನ ಪ್ರೀತಿಗೆ ಬೆಲೆ ಇಲ್ಲ. ಕೇವಲ ನನ್ನ ಆಸೆ, ಐಶ್ವರ್ಯ ಅವಳಿಗೆ ಬೇಕು ಅಂತ ಅನಿಸುತ್ತದೆ. ಅವಳ ನಡವಳಿಕೆಗಳಿಂದ ಬೇಗ ಬಂದವನು ಮಲಗಿಬಿಟ್ಟೆ ತಲೆನೋವಿಂದ. ಅಮ್ಮನನ್ನು ಮಾತನಾಡಿಸಲು ಕೂಡ ಆಗಿಲ್ಲ. ನನ್ನ ಹೆಂಡತಿ ಅಮ್ಮನ ಆರೈಕೆ ಮಾಡುತ್ತಿದ್ದಾಳೆ. ಇತ್ತೀಚೆಗೆ ಅವಳ ಮೇಲೆ ನನಗೆ ಸಾಫ್ಟ್ ಕಾರ್ನರ್ ಬರುತ್ತಿದೆ. ಅವಳು ಹೊರಟು ಹೋಗುತ್ತಾಳೆ ಅಂತ. ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಏಕೆಂದರೆ ಬಾತ್ರೂಮ್ನ ಬಾಗಿಲ ಶಬ್ದ ಯಾರೋ ತೆಗೆದಂತೆ ಅನಿಸಿತು. ನನ್ನ ಹೆಂಡತಿ ಹೊರಗೆ ಬಂದಳು. ನಾನು ಮಲಗಿದ್ದೇನೆ ಅಂತ ಅಂದುಕೊಂಡಿದ್ದಾಳೆ. ತಲೆಗೆ ಗಟ್ಟಿಯಾಗಿ ಟವಲನ್ನು ಕಟ್ಟಿದ್ದಾಳೆ. ಮೈಮೇಲೆ ಇದ್ದ ಟವಲನ್ನು ನಿಧಾನವಾಗಿ ತೆಗೆಯುತ್ತಿದ್ದಾಳೆ. ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ. ಅವಳ ದೇಹ ಸಿರಿ ನೋಡಿ ನನ್ನ ಮನಸ್ಸು ರೋಮಾಂಚನವಾಯಿತು. ಇದೇ ಮೊದಲ ಬಾರಿ ಅವಳನ್ನು ಬೆತ್ತಲಾಗಿ ನೋಡಿದ್ದು. ಏಕೆಂದರೆ ನಾನು ಅವಳ ಎಡಗೈ ಬೆರಳನ್ನು ಕೂಡ ಇಲ್ಲಿಯವರೆಗೂ ಮುಟ್ಟಿಲ್ಲ. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವಳ ಬಳಿ ಹೋದೆ. ಅವಳು ಆಶ್ಚರ್ಯದಿಂದ ನನ್ನನ್ನೇ ನೋಡುತ್ತಿದ್ದಳು. ಅವಳ ಮೈಮೇಲೆ ಟವಲ್ ಇಲ್ಲದೇ ಇರುವುದು ಅವಳಿಗೆ ಅರಿವಿಲ್ಲ. ನಂತರ ಟವಲ್ ಹಾಕಿಕೊಂಡು ಆ ಕಡೆ ತಿರುಗಿದಳು. ನಾನು ಅವಳನ್ನು ನನ್ನ ಕಡೆ ತಿರುಗಿಸಿ ಅವಳ ಮೈಮೇಲೆ ಇದ್ದ ಟವಲನ್ನು ಕಿತ್ತಿ ಎಸೆದೆ. ನಂತರ ಅವಳನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿ ನಾನು ಬೆತ್ತಲಾಗಿ ಆ ರಾತ್ರಿ ಪೂರ್ತಿ ಮಧುರವಾದ ಸುಖವನ್ನು ತೆಗೆದುಕೊಂಡೆವು. ಇಬ್ಬರು ಒಂದಾದೆವು. ಬೆಳಿಗ್ಗೆ ಆದ ಮೇಲೆ ಅವಳ ಡೈವರ್ಸ್ ಕೊಡುವ ನಿಲುವು ಹಾಗೂ ನಾನು ಶ್ವೇತಾಳನ್ನು ಮದುವೆ ಆಗುವ ನಿರ್ಧಾರ ಬದಲಿಸಿದೆವು. ಅಮ್ಮ ಖುಷಿಪಟ್ಟಳು. ದಿನಗಳು ಕಳೆದಂತೆ ಅವಳ ಆರೋಗ್ಯ ಕೂಡ ಸುಧಾರಿಸಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.